ಭಯಂಕರ ಭೂಕಂಪಗಳು ಸಂಭವಿಸಬಹುದು. ಯುದ್ಧದ ಹೊಸ ಕ್ಷೇತ್ರಗಳು ಹುಟ್ಟಿಕೊಳ್ಳಬಹುದು. 2025 ಅನಾಹುತಗಳ ವರ್ಷ. ಈ ವರ್ಷದಿಂದ ಅನಾಹುತಗಳು ಆರಂಭವಾಗುತ್ತವೆ ಎಂದು ಹೇಳಬಹುದು. ಇಲ್ಲಿ ತೋರಿಸಿದೆ 11ನೇ ಜುಲೈ 2025 ಕುಂಡಲಿ. 11ನೇ ಜುಲೈನ ಸೂರ್ಯೋದಯಕ್ಕೆ ತೆಗೆದುಕೊಂಡ ಪ್ರಶ್ನ ಕುಂಡಲಿ ಇದಾಗಿದೆ. ವೃಷಭ ಲಗ್ನ, 3ನೇ ಮನೆಯಲ್ಲಿ ಗುರು, 5ನೇ ಮನೆಯಲ್ಲಿ ಕೇತು, 11ನೇ ಮನೆಯಲ್ಲಿ ರಾಹು ಮತ್ತು ಚಂದ್ರ, 12ನೇ ಮನೆಯಲ್ಲಿ ಬುಧ ಮಂಗಳ ಶನಿ 11ನೇ ಮನೆಯಲ್ಲಿ ಬುಧ ಮಂಗಳ ಶನಿ, 12ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರ. ಈ ತೆರನಾಗಿರುವ ಗ್ರಹಗಳ ಕೂಟ ಜುಲೈ 15ರಿಂದ ಆಗಸ್ಟ್ 15ರವರೆಗೆ ಅನಾಹುತಗಳನ್ನು ತರುತ್ತದೆ. ವಿನಾಶದ ಹೊರತು ಸೃಜನತೆ ಸಾಧ್ಯವೇ ಇಲ್ಲ ಎಂದು ಪ್ರಕೃತಿ ಹೇಳುತ್ತೆ. ಗುರುವಿನ ಅತಿಚಾರತ್ವ ಪ್ರಕೃತಿಯ ಸೃಜನತೆಯನ್ನು ತೋರುತ್ತದೆ. ಸೂರ್ಯ, ಚಂದ್ರ ಮತ್ತು ಗುರುಗಳು ಪುಷ್ಯ ನಕ್ಷತ್ರದಲ್ಲಿ ಭ್ರಮಿಸುತ್ತಿದ್ದಾರೆ. ನೈಸರ್ಗಿಕ ಅನಾಹುತಗಳ ಕಾರಣದಿಂದ ಸೀಮೆಗಳು ಬದಲಾಗುತ್ತವೆ, ಸಂವಿಧಾನಗಳು ಬದಲಾಗಲಿವೆ. ಸನಾತನದ ಉನ್ನತಿ ನಿಶ್ಚಿತ. ಭಾರತದ ಉತ್ತರ ಭಾಗದಲ್ಲಿ ಭಯಂಕರ ಭೂಕಂಪಗಳು ಸಂಭವಿಸುತ್ತವೆ. ಯುದ್ಧದ ಹೊಸ ಕ್ಷೇತ್ರಗಳು ತೆರೆಯುತ್ತವೆ. ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾದ ಮಧ್ಯೆ ಯುದ್ಧ ಶುರುವಾಗಬಹುದು. ಹಾಂಗ್ಕಾಂಗ್ನಲ್ಲಿ ವಿದ್ರೋಹ ಉಂಟಾಗಬಹುದು. ಬಲೂಚಿಸ್ತಾನದಲ್ಲಿಯೂ ಸಹ ವಿದ್ರೋಹ ಈಗಾಗಲೇ ಆಗುತ್ತಿದೆ, ಅದು ಉಲ್ಬಣಿಸಬಹುದು. ಮಾರ್ಚ್ 26ರವರೆಗೆ ಭಾರತ ಒಂಟಿತನ ಅನುಭವಿಸುತ್ತದೆ. ಪ್ರಧಾನಮಂತ್ರಿ ಮೋದಿಯವರು ಸೆಪ್ಟೆಂಬರ್ ನಂತರ ತೆರೆಮರೆಗೆ ಸರಿಯುವ ಸಾಧ್ಯತೆ ಇದೆ. ಅಮಿತ್ ಶಾ ರವರು ಸಹ ತೆರೆಮರೆಗೆ ಸರಿಯುವ ಸಾಧ್ಯತೆ ಇದೆ. ಸೆಪ್ಟೆಂಬರ್ನಲ್ಲಿ ಸೂರ್ಯಗ್ರಹಣ ಸಂಭವಿಸುತ್ತಿದೆ, ಚಂದ್ರಗ್ರಹಣವೂ ಇದೆ. ಸೂರ್ಯಗ್ರಹಣ ಭಾರತದಲ್ಲಿ ಕಾಣುವುದಿಲ್ಲ. ಚಂದ್ರಗ್ರಹಣವು ಶತತಾರ ನಕ್ಷತ್ರ ಕುಂಭರಾಶಿಯಲ್ಲಿ ಸಂಭವಿಸುತ್ತದೆ. ಉತ್ತರ ದೇಶದವರಿಗೆ ಕಷ್ಟ ನಷ್ಟ, ಯುದ್ಧ ಭಯ, ಮಹಾಮಾರಿ. ಈ ವರ್ಷ ಇಳುವರಿ ಉತ್ತಮವಾಗಲಿದೆ. ಕೈ ಕೆಲಸಗಾರರಿಗೆ ಕಷ್ಟವಿದೆ. ಬರಗಾಲ ಭೀತಿಯೂ ಇದೆ. ವಿಶೇಷವಾಗಿ ಪಕ್ಷಿಗಳ ನಾಶ ಕಂಡುಬರುತ್ತಿದೆ. ಅದೃಶ್ಯ ಸೂರ್ಯಗ್ರಹಣ ತಾರೀಖು 29/3/25 ಮುಂಜಾನೆ 8:50ರಿಂದ 12:40ವರೆಗೆ ಸಂಭವಿಸಿ ಹೋಗಿದೆ. ಇನ್ನೊಂದು ಅದೃಶ್ಯ ಸೂರ್ಯಗ್ರಹಣ 21 ಸೆಪ್ಟೆಂಬರ್ 2025 ಸಾಯಂಕಾಲ 5:30ರಿಂದ 9:54 ಸಂಭವಿಸುತ್ತದೆ. ಇದು ಅದೃಶ್ಯ ಗ್ರಹಣವಾದ್ದರಿಂದ ಭಾರತದಲ್ಲಿ ಕಾಣುವುದಿಲ್ಲ. ಆದ್ದರಿಂದ ಭಾರತದವರು ಗ್ರಹಣ ಕಾಲದ ಆಚರಣೆ ಮಾಡುವ ಅವಶ್ಯಕತೆ ಇಲ್ಲ. ಭಾರತ ಬಹುದೊಡ್ಡ ವ್ಯಾಪಾರಿ ಕೇಂದ್ರವಾಗುವ ಎಲ್ಲ ಲಕ್ಷಣಗಳು ಕಂಡುಬರುತ್ತಿವೆ. ಬಹಳ ಜನರು ತಮ್ಮ ನೌಕರಿಗಳನ್ನು ಕಳೆದುಕೊಳ್ಳುವ ಸಂಭವವಿದೆ. ಹೆಚ್ಚಿನ ದೇಶಗಳ ಧುರೀಣರು ಹುಚ್ಚರಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ರಷ್ಯಾ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಅರಬ್ ರಾಷ್ಟ್ರಗಳು ಸರಿಯಾದ ನಿರ್ಣಯ ತೆಗೆದುಕೊಳ್ಳದೆ ನಷ್ಟವನ್ನು ಅನುಭವಿಸುತ್ತವೆ. ಅಂತೂ ಮುಂದೆ ಮಾರ್ಚ್ವರೆಗೆ ಕಷ್ಟ ಸುಖಗಳ ಮಿಶ್ರ ಫಲವಿದೆ. ಓಂ ಶಾಂತಿ.